ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ರಾತ್ರಿ 12:02 ಮಹಾಲಯ ಅಮಾವಾಸ್ಯೆ ಮುಗಿತು ಮತ್ತು ನಿನ್ನೆ ಸೂರ್ಯಗ್ರಹಣ ಇತ್ತು. ಭಾರತಕ್ಕೆ ಗೋಚರ ಇಲ್ಲ, ಆದರೂ ಕೂಡ ಸೂರ್ಯಗ್ರಹಣ ಭಾಳ ಪವರ್ಫುಲ್. ಈ ಒಂದು ಪರ್ವಕಾಲ, ಸಂಧಿಕಾಲ, ಒಂದು ಮಹಾಲಯ ಅಮಾವಾಸ್ಯೆ, ಎರಡನೇದು ಗ್ರಹಣ, ಮೂರನೇದು ನವರಾತ್ರಿ ಪ್ರಾರಂಭವಾಗುವಂಥ ಸಂಧಿ ತಿಥಿ. ಎರಡು ತಿಥಿಗಳ ಮಧ್ಯದಲ್ಲಿ ನವರಾತ್ರಿ ಪ್ರಾರಂಭ ಆಗ್ತಿದೆ. ಅಮಾವಾಸ್ಯೆ ಪಾಡ್ಯ ಬಹಳ ವಿಶೇಷವಾದ ಪುಣ್ಯಕಾಲ ಅಂತಾರೆ. ನಿನ್ನೆ ನಾವು ಕಾಳಿ ದೇವಿಯನ್ನು, ಕಾಳಿಕಾ ಗಣಪತಿ ದೇವಿಯನ್ನು ಯಾತಕ್ಕೆ ಆರಾಧನೆ ಮಾಡಬೇಕು ಅಂತ ಹೇಳಿ ತಿಳಿಸ್ತೇನೆ. ಯಾಕೆಂದರೆ ನವರಾತ್ರಿ ಪ್ರಾರಂಭ ಆಗಿರೋದ್ರಿಂದ ಈ ವಾರ ಪೂರ್ತಿ, ಈ 9 ದಿನಗಳ ಕಾಲ ನವರಾತ್ರಿಯ ಪ್ರಯುಕ್ತ ನಾನು ಭಾಳ ವಿಶೇಷವಾದಂಥ ಸಂಚಿಕೆಗಳನ್ನು ಮಾಡ್ತಾ ಹೋಗ್ತೀನಿ. ಇವತ್ತು ನವರಾತ್ರಿಯಲ್ಲಿ ದಶಮಹಾಕಾಳಿಯರನ್ನ ಆರಾಧನೆ ಮಾಡಬೇಕು ಅಂತ ನೋಡಿ. ದುರ್ಗಿಯರು, ದುರ್ಗಿಗಿಂತಲೂ ಭಾಳ ಪವರ್ಫುಲ್ಲು ಇರುವಂಥದ್ದು ಕಾಳಿ. ಆ ಕಾಳಿನಲ್ಲಿ ಕಾಳಿ, ಮಹಾಕಾಳಿ, ಭದ್ರಕಾಳಿ, ದಕ್ಷಿಣಕಾಳಿ, ಉಗ್ರಕಾಳಿ, ಅಘೋರಕಾಳಿ, ಸ್ಮಶಾನಕಾಳಿ, ಗುಹ್ಯಕಾಳಿ, ಸಿದ್ಧಿಕಾಳಿ, ಚಂಡಿಕಾಳಿ, ಆಮೇಲೆ ಅಮೃತಕಾಳಿ, ನಿತ್ಯಕಾಳಿ, ರೌದ್ರಕಾಳಿ, ಶಾಂತಿಕಾಳಿ, ಪ್ರಸನ್ನಕಾಳಿ, ವಿಜಯಕಾಳಿ, ರಕ್ಷಾಕಾಳಿ, ಕಾಮಾಖ್ಯಕಾಳಿ, ಆಮೇಲೆ ಚಿಂತಾಮಣಿ ಕಾಳಿ, ಸ್ಪರ್ಶಮಣಿ ಕಾಳಿ, ಸಂತತಿ ಕಾಳಿ, ಹಂಸಕಾಳಿ, ಕಾಮಾಖ್ಯಕಾಳಿ, ಹೀಗೆ ಕಾಳಿಲಿ ಭಾಳಷ್ಟು ಇದೆ. ಅಘೋರ ಕಾಳಿನೂ ಒಂದು. ಅವನ್ನೆಲ್ಲರಿಗಿಂತಲೂ ವಿಶೇಷವಾದದ್ದು ಕಾಳಿಕಾ ಗಣಪತಿ ಅಂತೇಳಿ ನೆನ್ನೆ ಹೇಳಿದ್ದೆ. ನವರಾತ್ರಿ ಪ್ರಾರಂಭ ಆಗಿರೋದ್ರಿಂದ ಈ ದಶಮಹಾಕಾಳಿಯರು, 10 ದಶ ಅಂದರೆ 10, ಮಹಾವಿದ್ಯಾ ಅಂತಂದರೆ ಭಯಂಕರವಾದಂಥ ಜ್ಞಾನ, ದಶ ಅಂದರೆ 10, ಮಹಾವಿದ್ಯಾ ಅಂದರೆ ಮಹಾಬುದ್ಧಿವಂತಿಕೆ, ಭಾಳ ವಿಶೇಷವಾದಂಥ ಬುದ್ಧಿವಂತಿಕೆ ಇರುವಂಥ ಅವತಾಗಿರುವಂಥ ಶಕ್ತಿ ದೇವತೆಗಳಿಗೆ ದಶಮಹಾಕಾಳಿಯರಂತಾರೆ. ಅದರಲ್ಲಿ ಮೊದಲನೇದು ಕಾಳಿ. ನೆನ್ನೆ ಹೇಳಿದ್ದೀನಿ, ಈ ನವರಾತ್ರಿ ದಿವಸ ಪ್ರಾರಂಭದಲ್ಲಿ ಕಾಳಿ ಆದರೆ, ಇವತ್ತು ನಾವು ನವರಾತ್ರಿ ಪ್ರಾರಂಭ ಆಗಿದೆ. ತಾರಾದೇವಿ ಅಂತ ಒಬ್ಬಳು ಕಾಳಿ. ತಾರಾದೇವಿ ಅಂದರೆ ಮಹಾನ್ ವಿದ್ಯೆ. ಇಡೀ ಜಗತ್ತಿನಲ್ಲಿ ದೇವತೆಗಳಿಗೂ ಬುದ್ಧಿ, ಜ್ಞಾನ, ವಿದ್ಯೆ ಕೊಡುವಂಥ ದೇವಿ ತಾರಾದೇವಿ ಅನ್ನೋದೊಂದು ಕಾಳಿ. ಇದು ಗೌತಮ ಬುದ್ಧ ಬಹಳ ಆರಾಧನೆ ಮಾಡ್ತಿದ್ದಂತೆ ತಾರಾದೇವಿಯನ್ನು. ಅದರಿಂದ ಆ ತಾರಾದೇವಿಯನ್ನು ಆರಾಧನೆ ಮಾಡುವಂಥದ್ದು ನವರಾತ್ರಿಯ ಈ ಪ್ರಥಮ ದಿವಸ. ದಶಮಹಾರಿಯಲ್ಲಿ, ದಶಮಹಾವಿದ್ಯೆಯಲ್ಲಿ ಕಾಳಿ ಆದರೆ ಎರಡನೇದು ವಿದ್ಯೆ ತಾರಾದೇವಿ ಅಂತೇಳಿ. ತಾರಾದೇವಿನ ಯಾತಕ್ಕೆ ಆರಾಧನೆ ಮಾಡಬೇಕಪ್ಪ ಅಂತಂದರೆ, ಕೆಲವರಿಗೆ ಮಾಟ ಮಂತ್ರ ಮಾಡಿ ಬುದ್ಧಿ ಮಂಕ್ ಮಾಡಿಬಿಟ್ಟಿರ್ತಾರೆ, ಬ್ಲ್ಯಾಂಕ್ ಆಗಿಬಿಟ್ಟಿರ್ತದೆ. ಚೆನ್ನಾಗಿ ದುಡ್ಕೊಂಡು ಕೆಲಸ ಮಾಡ್ತಿರ್ತಾನೆ, ಚೆನ್ನಾಗಿ ಬಿಸ್ನೆಸ್ ಮಾಡಿ ದುಡಿತಿರ್ತಾನೆ, ಚೆನ್ನಾಗಿ ಓದ್ತಿರ್ತಾರೆ. ಸಡನ್ನಾಗಿ ಕಾಲೇಜ್ಗೆ ಹೋಗಲ್ಲ, ಆಫೀಸ್ಗೆ ಹೋಗಲ್ಲ, ಅಂಗಡಿ ತೆಗೆದು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಬುದ್ಧಿನ ಬ್ಲಾಕ್ ಮಾಡಿಬಿಡ್ತಾರೆ. ತೊದಲು, ಅಜ್ಞಾನ, ಓದೋಕ್ಕಾಗದಿರೋದು, ಕೆಲಸ ಮಾಡೋಕ್ಕಾಗದಿರೋದು, ದುಡಿಯೋಕ್ಕಾಗದಿರೋದು, ನಿಶಕ್ತಿ, ಮಂಕು ಬುದ್ಧಿ, ಜಾಡ್ಯ, ಸೋಮಾರಿತನ, ಅಜ್ಞಾನ, ಮತ್ತು ಕುಡಿಯೋದು, ಸ್ಮೋಕ್ ಮಾಡಿಸೋದು, ಡ್ರಗ್ಸ್ ತೊಗೊಳ್ಳೋದು, ಹಲವಾರು ದುಷ್ಟ ಚಟಗಳನ್ನು ಬರೋ ಹಾಗೆ ಮಾಡಿಬಿಟ್ಟಿರ್ತಾರೆ ಮಾಟ ಮಂತ್ರದಲ್ಲಿ. ಒಂದು, ನಮ್ಮ ಪೂರ್ವಜನ್ಮದ ಕರ್ಮದಿಂದ ಈ ಥರ ದೋಷಗಳು ಬರ್ತದೆ. ಮಾಟ ಮಂತ್ರ ಮಾಡಿಸಿಲ್ಲ, ಬಟ್ ನಮ್ಮ ಜಾತಕ ದೋಷ ಇದೆ, ಪೂರ್ವಜನ್ಮದ ಕರ್ಮ. ಆ ಕರ್ಮ ಫಲದಿಂದ ಈ ಥರದ್ದೆಲ್ಲ ನಡೀತಾ ಇರ್ತದೆ. ಎರಡನೇದು, ಮಾತಾಡೋಕ್ಕಾಗಲ್ಲ, ತೊದಲು, ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ವಿದ್ಯಾವಂತ ಆಗೋಕ್ಕೆ ಸಾಧ್ಯ ಇಲ್ಲ. ವಿದ್ಯಾವಂತ ಆದರೂ ಆ ವಿದ್ಯೆ ತಕ್ಕಂತೆ ಕೆಲಸ ಸಿಗಲ್ಲ, ಕೆಲಸ ಮಾಡಿದ್ರೆ ಕೆಲಸ ತಕ್ಕಂತೆ ಸಂಬಳ ಸಿಗೋಲ್ಲ, ಸಂಬಳ ಸಿಗುತ್ತೆ, ಬಂದಿದ್ದ ದುಡ್ಡೆಲ್ಲ ಹಾಗೆ ಕಳ್ಕೊತಾ ಇರ್ತೀವಿ. ಏನೋ ಒಂದು ರೂಟ್ ಇರ್ತದೆ ಕಳ್ಕೊಳ್ಳೋಕ್ಕೆ, ರೋಗ ಬಾಧೆ, ಇಲ್ಲ ಸಾಲ ಬಾಧೆ, ಇಲ್ಲ ಕೊಡ್ತೀವಿ, ಅವನ ಕೈಗೆ ಕೊಟ್ಬಿಡ್ತಾನೆ ತೊಗೊಂಡೋಗಿ, ಅವ್ನ ದೊಡ್ಡ ಕೈಗೆ ಕೊಟ್ಬಿಡ್ತಾನೆ, ನಾಮ ಹಾಕ್ಬಿಡ್ತಾನೆ, ತೊಗೊಂಡ್ರು ವಾಪಸ್ಸೇ ಕೊಡಲ್ಲ. ಈಗ ಅಧಿಕ ನಷ್ಟ, ಲಾಭ ಇರುತ್ತೆ, ವಿಪರೀತ ನಷ್ಟ. ಎಲ್ಲ ಗೊತ್ತು, ಬೆಳವಣಿಗೆ ಇಲ್ಲ, ವಿದ್ಯೆ ಇದೆ, ಜಾಬ್ ಇದೆ, ನಾನು ಅಭಿವೃದ್ಧಿ ಆಗ್ತಿಲ್ಲ. ಯಾಕೆಂದರೆ ನಮ್ಮಲ್ಲಿ ಆ ಒಂದು ಬುದ್ಧಿವಂತಿಕೆ ಚುರುಕಿಲ್ಲ, ಅಜ್ಞಾನ ಜಾಸ್ತಿ ಇರ್ತದೆ. ಅದರಲ್ಲೂ ಓದೋವಂಥ ವಿದ್ಯಾವಂತರು ಯಾರ್ಯಾರಿದ್ದರೋ ಅವರು ಈ ಒಂದು ನವರಾತ್ರಿ ದಿವಸ, ಇವತ್ತು ರಾತ್ರಿ
ಈ ತಾರಾದೇವಿಯನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೊಂದು ಬರ್ತದೆ, ಅದನ್ನು ತಿಳಿಸ್ತೀನಿ. ನಮಗೆ ಜೀವನದಲ್ಲಿ ಭಾಳಷ್ಟು ಸವಾಲುಗಳಿದೆ, ಭಾಳಷ್ಟು ಸವಾಲುಗಳು. ಆಫೀಸಲ್ಲಿ ಗೊಂದಲ, ಸಂಸಾರದಲ್ಲಿ ಭಾಳಷ್ಟು ಅಕ್ಕ ತಂಗಿರ ಮದುವೆ ಮಾಡಬೇಕು, ಅದೊಂದು ಸವಾಲು. ಸಿಕ್ಕಾಪಟ್ಟೆ ಸಾಲ ಇದೆ, ಅದು ಸಾಲ ತೀರಿಸೋದು ಒಂದು ಸವಾಲೇ, ಚಾಲೆಂಜು. ಮದುವೆ ಆಗಬೇಕು, ಅದೊಂದು ಚಾಲೆಂಜು. ಸರಿಯಾಗಿ ಹುಡುಗಿ ಸಿಗ್ತಿಲ್ಲ, ಹುಡುಗಿಗೆ ಹುಡುಗ ಸಿಗ್ತಿಲ್ಲ, ಇದೊಂದು ದೊಡ್ಡ ಸವಾಲು. ಮನೇಲಿ ಅಪ್ಪ ಕುಡುಕ, ಸಿಕ್ಕಾಪಟ್ಟೆ ಆಸ್ತಿ ಇದೆ, ಅನುಭವಿಸೋಕ್ಕಾಗ್ತಿಲ್ಲ. ಕೋರ್ಟ್ಗೆ ಹೋಗಬೇಕು, ಅದನ್ನು ಗೆಲ್ಲಬೇಕು, ಅದೊಂದು ಸವಾಲು. ಹೀಗೆ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ನಾವು ಇಟ್ಕೊಂಡು ಹೋರಾಟ ಮಾಡ್ತಿರ್ತೀವಿ. ಅದಕ್ಕೆ ಸಾಕಷ್ಟು ಜ್ಞಾನ ಬೇಕು, ಸಾಕಷ್ಟು ಶಕ್ತಿ ಬೇಕು ಹೋರಾಟ ಮಾಡೋಕ್ಕೆ. ಅಂತಂದರೆ ತಾರಾದೇವಿ ಆರಾಧನೆಯನ್ನು ಮಾಡಬೇಕಂತೆ. ಅದರಿಂದ ಈ ಒಂದು ನವರಾತ್ರಿಯಲ್ಲಿ ದಶಮಹಾಕಾಳಿಯರು, ಆ ದಶಮಹಾವಿದ್ಯೆಯಲ್ಲಿ ಏನೇನು ಹೇಳಿದರೋ, ಮೊದಲನೇದು ಕಾಳಿ, ಎರಡನೇದು ತಾರಾದೇವಿ. ಈ ತಾರಾದೇವಿ ಮಾತಿಂದ ಗೆಲ್ಲೋದು ಹೆಂಗೆ ಅಂತ ಹೇಳ್ಕೊಟ್ಬಿಡ್ತಾರೆ. ಕಾಳಿ ಶಕ್ತಿಯಿಂದ ಗೆಲ್ಲೋದು ಹೆಂಗೆ ಅಂತ, ಹೊಡೆದಾಟ ಕೂಗಾಟದಿಂದ ಗೆಲ್ಲೋದು ಹೆಂಗೆ ಅಂತ. ತಾರಾದೇವಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಕೋರ್ಟ್ಗೆ ಹೋಗೋಂಗಿಲ್ಲ, ಪೊಲೀಸ್ ಸ್ಟೇಷನ್ಗೂ ಇಲ್ಲ, ಹೊಡೆಯೋಂಗಿಲ್ಲ, ಬೇರೆ ಯಾವ ರೀತಿ ಡ್ಯಾಮೇಜ್ ಮಾಡೋಂಗಿಲ್ಲ. ಬರೀ ಮಾತಿನಲ್ಲೇ ಎಲ್ಲನೂ ಗೆಲ್ಲಬೇಕು, ಮಾತಿನಲ್ಲೇ ಎಲ್ಲ ಸಾಧಿಸಬೇಕು, ಮಾತಿನಲ್ಲೇ ಜ್ಞಾನದಿಂದಲೇ ಎಲ್ಲ ಚಾಲೆಂಜ್ಗಳನ್ನು ಸಕ್ಸಸ್ ಮಾಡ್ಕೊಂಡು ಅಂತಂದರೆ ನವರಾತ್ರಿ ಸಮಯದಲ್ಲಿ ಈ ದಶಮಹಾಕಾಳಿಯಲ್ಲಿ ಎರಡನೇ ಕಾಳಿನ ಆರಾಧನೆ ಮಾಡು ಅಂತೇಳಿ ತಾರಾದೇವಿ ತಂತ್ರಸಾರ ಅಂತ ಒಂದು ಸಪ್ರೇಟ್ ತಂತ್ರಸಾರನೇ ಇದೆ. ಅದಲ್ಲದೆ ದಶಮಹಾವಿದ್ಯಾ ಗ್ರಂಥದಲ್ಲೂ ಕೂಡ ಆ ಒಂದು ಗ್ರಂಥದಲ್ಲಿ ಎರಡನೇ ಕಾಳಿಯಾದಂಥ ತಾರಾದೇವಿಯನ್ನು ಈ ನವರಾತ್ರಿ ಸಮಯದಲ್ಲಿ ದುರ್ಗಿಗಿಂತಲೂ ಸ್ಟ್ಯಾಂಡರ್ಡ್ ನೆಕ್ಸ್ಟು ಮುಖ್ಯಮಂತ್ರಿ, ಅವ್ರಿಗಿಂತ ದೊಡ್ಡವರು ಯಾರು? ಪ್ರಧಾನಮಂತ್ರಿ. ಹಾಗೆ ದುರ್ಗಿಯರಿದರಲ್ಲಿ ದುರ್ಗಿಯರಿಗಿಂತಲೂ ಮೇಲಿರುವಂಥವ್ರು ಶಾಂತಾದುರ್ಗ, ಶೂನ್ಯನ ದುರ್ಗ, ವನದುರ್ಗ, ದೀಪದುರ್ಗ, ಬ್ರಾಹ್ಮಿ ದುರ್ಗ, ಜಾತವೇದ ದುರ್ಗ, ಹೀಗೆ ಸುಮಾರು ದುರ್ಗಿಯರಿದ್ದಾರೆ. ಅವ್ರಿಗಿಂತಲೂ ಮೇಲಾದಂಥವರು ಜ್ಞಾನಕ್ಕೆ, ವಿವೇಕಕ್ಕೆ, ಬುದ್ಧಿಗೆ, ಮಾಟಮಂತ್ರ ತಂತ್ರ ಬುದ್ಧಿಗೆ, ಮೈಂಡ್ಗೆ ಮಾಡಿಸಿದರೆ ತಾರಾದೇವಿಯನ್ನು ಆರಾಧನೆ ಮಾಡಬೇಕಂತ ತಂತ್ರಸಾದಲ್ಲಿ ಹೇಳ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ವಾಕ್ಚಾತುರ್ಯತೆ, ವಾಕ್ಸಿದ್ಧಿ. ಈ ಒಂದು ನವರಾತ್ರಿಯ ದಿವಸ ದಶಮಹಾವಿದ್ಯಾದಲ್ಲಿ, ಮಹಾವಿದ್ಯೆ ಅಂದರೆ ಗ್ರೇಟ್ ವಿಸ್ಡಮ್ ಅಂತ, ಬಹಳ ಬುದ್ಧಿವಂತಿಕೆ ಇರುವಂಥ ಕಾಳಿಯರಾದಂಥ ತಾರಾದೇವಿಯನ್ನು ನಾವು ಯಾವ ರೀತಿ ನೆನೀಬೇಕು ಅಂತಂದರೆ, ತಾರಾದೇವಿ ತಂತ್ರಸಾಲಿ ಕೆಲವು ಮುದ್ರೆಗಳಿವೆ. ಆ ತಂತ್ರಸಾಲಿ ಇನ್ನೊಂದು ಮುದ್ರೆ ಏನಂದರೆ ನೋಡಿ, ಎಲ್ಲ ಬೆರಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡೋದಿಗೆ, ಜಾಯಿಂಟ್ ಮಾಡಿಬಿಟ್ಟು ಹೆಬ್ಬೆಟ್ಟು, ಶುಕ್ರಗ್ರಹ, ಇವೆರಡೂ ಒಂದು ವಿ ಶೇಪಲ್ಲಿ ತರಬೇಕು. ನೋಡಿ, ಹೆಬ್ಬೆಟ್ಟು ಹೇಗಿರುತ್ತೆ, ವಿ ಶೇಪಲ್ಲಿ ತೊಗೊಬೇಕು, ಹಿಂಗೆ ಈ ರೀತಿ ಇಟ್ಕೋಬೇಕು. ಇದು ಬಲ ಮೆದುಳು, ಎಡ ಮೆದುಳು ಅಂತ, ಬ್ರೈನ್ಗೆ ತಾರ ಇದು. ಅದು ಶಿವಶಕ್ತಿ, ಆದಿಶಕ್ತಿ ಎರಡು. ಶುಕ್ರಗ್ರಹ ಇದು ಅಗ್ನಿತತ್ವ ಇರುವಂಥದ್ದು ಶಕ್ತಿ. ಎರಡನ್ನೂ ಕ್ಲೀನಾಗಿ ಹಿಂಗೆ ಇಟ್ಕೋಬೇಕು. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ಮ್ರೀಂ ಸ್ತ್ರೀಂ ಹುಂ ಫಟ್, 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 ಓಂ ಮ್ರೀಂ ಸ್ತ್ರೀಂ ಹುಂ ಫಟ್ ಅಂಥೇಳಿ ಇದನ್ನು ಜಪ ಮಾಡೋದ್ರಿಂದ ಮಾನಸಿಕವಾಗಿ, ಅಂದರೆ ನಮ್ಮ ಮನಸ್ಸು, ಜಾಗೃತ ಮತ್ತು ಸುಪ್ತ ಮನಸ್ಸು, ಅಂತರಾತ್ಮ, ಆತ್ಮ, ಪರಮಾತ್ಮ ಮೂರು ಶಕ್ತಿಗಳಲ್ಲೂ ಕೂಡ ಸಂಸ್ಕಾರವನ್ನು ಕೊಟ್ಟು ನಮಗೆ ಜ್ಞಾನೋದಯನ ಮಾಡಿ, ನೆಗೆಟಿವ್ ಎನರ್ಜಿಯಿಂದ ಬಿಡುಗಡೆ ಮಾಡಿ, ಎಂಥ ಸವಾಲುಗಳು ಬಂದರೂ ಕೂಡ ಎದುರಿಸುವಂಥ ಶಕ್ತಿ, ಸಾಮರ್ಥ್ಯತೆಗಿಂತ ಜ್ಞಾನ, ಬುದ್ಧಿ, ತಿಳುವಳಿಕೆ ಕೊಟ್ಟು ಯಾವುದೇ ಥರ ನಷ್ಟಗಳು ನಮ್ಮ ಕೈಯಲ್ಲಿ ಆಗದೇ ಇರೋ ಥರ ತಡೆಯುವಂಥ, ದಿಗ್ಬಂಧನ ಮಾಡುವಂಥ ಶಕ್ತಿ ತಾರಾದೇವಿ. ಅದರಿಂದ ತಾರಾದೇವಿ ಇಸ್ಕೊಂಡು ಸರಸ್ವತಿ ದೇವಿ ಅಂತ ಹೇಳ್ತಾರೆ. ಈಗಿನ ಶಾರದಾದೇವಿ, ಬುದ್ಧ ಈ ದೇವಿನ ತುಂಬ ಆರಾಧನೆ ಮಾಡ್ತಿದ್ರು, ನೀಲ ಸರಸ್ವತಿ ಮತ್ತು ತಾರಾದೇವಿಯನ್ನು. ಅದರಿಂದ ಈ ಒಂದು ನವರಾತ್ರಿಯ ಸಮಯದಲ್ಲಿ ಪ್ರಥಮ ರಾತ್ರಿಯಲ್ಲಿ ನಾವು ಈ ಒಂದು ತಾರಾದೇವಿ, 10 ಕಾಳಿಯರಲ್ಲಿ ನಿನ್ನೆ ಭಾನುವಾರ ಕಾಳಿ ಆಯಿತು, ಇವತ್ತು ತಾರಾದೇವಿ. ಈ ತಾರಾದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ವಾಕ್ಚಾತುರ್ಯತೆ, ನೀವು ಕೂತಿದ್ದ ಕಡೆನೇ ಯಾವುದೇ ಸಬ್ಜೆಕ್ಟ್ ಕೊಟ್ಟರು ಮಾತಾಡುವಂಥ ಒಂದು ಚಾಣಾಕ್ಷತೆ, ಬುದ್ಧಿವಂತಿಕೆ ಬಂದುಬಿಡ್ತದೆ. ಆಮೇಲೆ ಈ ದೇವಿ ಪೂಜೆ ಮಾಡಿದ ಒಂದು ಸಲ ನೋಡೋ ಸಾಕು, ಒಂದು ಸಲ ಕೇಳೋ ಸಾಕು, ವಿದ್ಯೆ ಬಂದುಬಿಡುತ್ತೆ. ಈ ವಿದ್ಯೆಯಲ್ಲಿ ಏನು ವಿಶೇಷತೆ ಅಂತಂದರೆ,
ಯಾರೋ ಒಂದು ಸಲ ಹೇಳಿಕೊಟ್ರೆ ಅದು ಪಟ್ಟಂತೆ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೀವಿ. ಏನೋ ನೋಡಿದ್ದು ಎಲ್ಲ ನಮಗೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀವಿ. ಫೋಟೋಗ್ರಾಫಿಕ್ ಮೆಮೊರಿ ಬಂದ್ಬಿಡುತ್ತೆ, ಅಷ್ಟು ವಿಶೇಷವಾದ ಮೆಮೊರಿ ಬರುತ್ತೆ. ಓಂ ಹ್ರೀಂ ಸ್ತ್ರೀಂ ಹುಂ ಫಟ್, ಓಂ ಹ್ರೀಂ ಸ್ತ್ರೀಂ ಹುಂ ಫಟ್, ಹ್ರೀಂ HREM ಹ್ರೀಂ, ಓಂ ಹ್ರೀಂ ಸ್ತ್ರೀಂ ಉಂಪಟ್ ಸ್ತ್ರೀಂ ಅಂತ ಬಂತಿದ್ದಲ್ಲಿ, ಆ ಸ್ತ್ರೀಮ್ನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ರಜೋ ತಮೋ ಸತ್ವಗುಣ, ಆತ್ಮ ದೇಹ ಮನಸ್ಸು, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಸತ್ವ ರಜೋ ತಮ ಗುಣ, ಈ ಮೂರುಗಳು ಸ್ತ್ರೀ ಅಂದರೆ ಮೂರು, ಅದು ಸ್ತ್ರೀಮ್ ಅಂತ ಬಂತಿರಲಿ. ತ್ರೀ ಅನ್ನಂಗಿಲ್ಲ, ಸ್ತ್ರೀಮ್. ಇದಕ್ಕೊಂದು ದೊಡ್ಡ ಮಾಲ ಮಂತ್ರ ಇದೆ. ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ತ್ರೀಂ ತಾರೆ ತುತ್ತಾರೆ ತರ ತಾರೆ ಸ್ವಾಹ. ಓಂ ತಾರೆ ತ್ರೀಂ ತಾರೆ ತರ ತಾರೆ ತುತ್ತಾರೆ ತರ ತಾರೆ ತ್ರೀಂ ತಾರೆ ತರ ತ್ರೀಂ ತುತ್ತಾರೆ ತರ ತಾರೆ ಸ್ವಾಹ ಅಂತ ಇದೊಂದು ಮಾಲ ಮಂತ್ರ ತಾರಾದೇವಿದು. ಇದ್ರದ್ದು ಸಣ್ಣ ಲಘು ಮಂತ್ರ ಓಂ ಹ್ರೀಂ ಸ್ತ್ರೀಂ ಹುಂ ಫಟ್ ಅಂಥೇಳಿ. ಇದನ್ನು ನಾವು ದಿನನಿತ್ಯ, ಅದರಲ್ಲೂ ಈ ನವರಾತ್ರಿ ದಿವಸ ಜಪ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ, ಈ ಒಂದು ಅವಲಕ್ಕಿ ಅಥವಾ ಕಲ್ಸಕ್ಕರೆ ಕೇಳಿ ತೊಗೊಂಡು ಓಂ ಹ್ರೀಂ ಸ್ತ್ರೀಂ ಉಂಫಟ್, ಓಂ ಹ್ರೀಂ ಸ್ತ್ರೀಂ ಉಂಫಟ್ ಅಂತೇಳಿ ಜಪ ಮಾಡಿ ಅದನ್ನು ತಗೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಆಮೇಲೆ ಮನೆ ಮಂದಿಯೆಲ್ಲ ಇದು ಕೊಟ್ಟರೆ, ಮೈಂಡ್ ಬ್ಲಾಕ್ ಆಗಿದ್ದರೆ, ಮೆಮೊರಿ ಪವರ್ ಕಮ್ಮಿ ಇತ್ತು ಅಂದರೆ, ವಾಕ್ಚಾತುರ್ಯತೆ ವೀಕ್ ಇತ್ತು ಅಂದರೆ, ವ್ಯವಹಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಜ್ಞಾನ ಇಲ್ಲ. ಜ್ಞಾನ ಒಂದೇ ಜಗತ್ತಿಗೆ ಇಂಪಾರ್ಟೆಂಟ್ ಸಂಪತ್ತು. ಮಾತಿನಲ್ಲೇ ಎಲ್ಲ ಗೆಲ್ಲಬೇಕು, ಶಕ್ತಿಯಿಂದಲ್ಲ, ಮಚ್ಚು ಲಾಂಗು ಪಿಸ್ತೂಲಿಂದಲ್ಲ, ಮಾತಿನಿಂದ ಗೆಲ್ಲುವಂಥ ಚಾಣಾಕ್ಷತೆ, ಆ ಒಂದು ಕೇಪಬಿಲಿಟಿ, ಕೆಪ್ಯಾಸಿಟಿ, ಎಲಿಜಿಬಿಲಿಟಿ, ಈ ಮೂರು ಬರೋದು ಈ ತಾರಾದೇವಿಯಿಂದ. ಆದ್ದರಿಂದ ತಾರಾದೇವಿಯನ್ನು ಈ ಒಂದು ವಿಶೇಷವಾಗಿ ನವರಾತ್ರಿ ಸಮಯದಲ್ಲಿ ನಾವು ಧ್ಯಾನ, ಜಪ, ತಪ ಮಾಡೋದ್ರಿಂದ ಭಾಳ ಒಳ್ಳೆಯದು. ಅವಲಕ್ಕಿ ಅಥವಾ ಕಲ್ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸು ಯಾವುದಾದ್ರು ಇದನ್ನೇ ಕೈಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ರಾತ್ರಿ ಜಪ ಮಾಡಿ ದೇವ್ರ ಮುಂದೆ ಇಟ್ಟು ಸಮರ್ಪಣೆ ಮಾಡಿ, ಮಂತ್ರ ಜಪ ಮಾಡಿದ್ದನ್ನು ದೇವ್ರ ಮುಂದೆ ಇಟ್ಟು, ದೇವಿ ಮುಂದೆ ಇಟ್ಟು, ಆಮೇಲೆ ಆ ದೇವಿಗೆ ಆರತಿ ಎಲ್ಲ ಮಾಡಿ, ಆಮೇಲೆ ಆ ಪ್ರಸಾದವನ್ನು ಮನೆ ಮಂದಿಯೆಲ್ಲ ತೊಗೊಂಡು ಸ್ವೀಕಾರ ಮಾಡಿದರೆ ಅದು ಪವರೇ ಬೇರೆ. ಮುಂಚೆ ಅದು ಆರ್ಡಿನರಿ ಪದಾರ್ಥ, ಅವಲಕ್ಕಿ, ಕಲ್ಸಕ್ಕರೆ ಅಥವಾ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ. ಅದಕ್ಕೆ ಮಂತ್ರ ಹಾಕ್ದಾಗ ಅದ್ರದ್ದು ಎನರ್ಜಿನೇ ಬೇರೆ. ಸುಮ್ಮನೆ ಕೂತಿದ್ದಾಗ ಒಂಥರ, ಚಳಿನಲ್ಲಿ ನಾನು ಒಂದು ಹೊರಗಡೆ ಕೂತಿದ್ದೀನಿ ಅಂತ ಏನಿಲ್ಲ, ಫ್ಯಾನ್ ಹಾಕಿದಾಗ ಚಳಿ ಜಾಸ್ತಿ ಆಯಿತು. ಯಾಕೆ? ಫ್ಯಾನಲ್ಲಿ ಬರೋ ಎನರ್ಜಿಯಿಂದ. ಹಾಗೆ ಅದು ಆರ್ಡಿನರಿ ಪದಾರ್ಥ ಅಂಗಡಿಯಿಂದ ತಂದಿದ್ದೀವಿ, ಮಂತ್ರ ಹಾಕಿದಾಗ ಅದು ಎನರ್ಜಿನೇ ಬೇರೆ ಆಗಿಬಿಡ್ತದೆ. ಅದರ ಅಯಾನ್ಸ್, ಅದರತಕ್ಕಂಥ ಮಾಲಿಕ್ಯೂಲ್ಸ್, ಕಲ್ಸಕ್ಕರೆ, ಅವಲಕ್ಕಿ, ಡ್ರೈ ಫ್ರೂಟ್ಸ್ ಅಂತ ಮಾಲಿಕ್ಯೂಲ್ಸ್, ಅದರಂಥ ಸೆಲ್ಸು, ಅದರಿರೋ ಎಲ್ಲನೂ ಕೂಡ ಎನರ್ಜೈಸ್ ಆಗಿ ತನ್ನ ಶಕ್ತಿ ಕಳ್ಕೊಂಡು ಮಂತ್ರಶಕ್ತಿಯನ್ನು ತೊಗೊಂಡು ನಮ್ಮ ಸರ್ವಾಂಗಗಳಲ್ಲಿ ಅದನ್ನು ರಿಪೇರಿ ಮಾಡುತ್ತಂತೆ. ಈ ನೆಗೆಟಿವ್ ಎನರ್ಜಿಯಿಂದ ಚಾಲೆಂಜಸ್ನ ಹೆಂಗೆ ಸಾಲ್ವ್ ಮಾಡೋದು ಹೆಂಗೆ ಅಂತ. ಅದರಿಂದ ಈ ಒಂದು ನವರಾತ್ರಿ ಮುಂದೆ ವರ್ಷ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ. ಇವಾಗಿರೋದೇ ಸತ್ಯ, ಇವಾಗ ನೋಡಿದ್ದೇ ಸತ್ಯ, ಇವಾಗ ಕೇಳಿದ್ದೇ ಸತ್ಯ, ಇವತ್ತು ಕೊಟ್ಟಿದ್ದೇ ಸತ್ಯ, ಇವತ್ತು ತೊಗೊಂಡಿದ್ದೇ ಸತ್ಯ, ಇನ್ಯಾವುದೂ ಸತ್ಯ ಅಲ್ಲ. ಯಾಕಂದರೆ ನಾವು ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಈಗಿರೋದೇ ಸತ್ಯ. ಅದರಿಂದ ಇಂಥ ಒಂದು ಕಲ್ಮಶವಾದಂಥ ಜಗತ್ತು, ಕೊಲೆ, ಮೋಸ, ಅತ್ಯಾಚಾರ, ವಂಚನೆ, ದರೋಡೆ ಎಲ್ಲ ಸಿಕ್ಕಾಪಟ್ಟೆ ಮಾಯದಲ್ಲಿ ಇರೋದ್ರಿಂದ ನಾವು ಇದರೊಳಗೇ ಚೆನ್ನಾಗಿ ಸುಖವಾಗಿ ಬದುಕಬೇಕು ಅಂದರೆ 10 ಜನ ಕಾಳಿಯರ ಶಕ್ತಿ ನಮ್ಮ ಜೊತೆ ಇರಬೇಕು. ಆದ್ದರಿಂದ ಈ ನವರಾತ್ರಿ ದಿವಸ ತಾರಾದೇವಿ ಆರಾಧನೆ ಮಾಡಿ ಅದರಲ್ಲಿ ಬರುವಂಥ ಎನರ್ಜಿನ ನಾವು ಇದನ್ನು ಉಪಯೋಗಿಸ್ಕೊಳ್ಬೇಕು. ಅದರಲ್ಲಿ ಓದೋ ಹುಡುಗರು, ಜಡ್ಜಸ್ಸು, ಲಾಯರ್ಗಳು, ಡಾಕ್ಯುಮೆಂಟೇಷನ್ ಮಾಡೋರು, ಕವಿಗಳು ಮತ್ತು ರಿಪೋರ್ಟರ್ಸ್, ಇವರೆಲ್ಲ ತಾರಾದೇವಿಯ ಆರಾಧನೆ ಮಾಡಬೇಕು. ಆಗ ಅವ್ರಿಗೆ 10,000 ಆನೆ ಬಲ ಇದ್ದಂಗೆ ಇರ್ತದೆ. ಅಂಥ ವೈಶಿಷ್ಟ್ಯವಾದಂಥ ಕಾಸ್ಮಿಕ್ ಎನರ್ಜಿ. ವಿಜ್ಞಾನ ಇರೋದು ಒಂದು ಲಿಮಿಟೇಷನ್, ವಿಜ್ಞಾನಕ್ಕೂ ಮೀರಿದ್ದು ಅಗೋಚರ ಶಕ್ತಿ. ಈ ವಿಜ್ಞಾನ ಬಂದಿರೋದು ಈಗ 300-400 ವರ್ಷದಿಂದ. ಆದರೆ ರಾಮನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲೂ, ಕೃತ, ತ್ರೇತ, ದ್ವಾಪರ ಕಾಲದಲ್ಲೂ ಕೂಡ ಮಂತ್ರ, ಯಂತ್ರ, ತಂತ್ರಗಳಲ್ಲೇ ನಡೀತಾ ಇತ್ತು ಜಗತ್ತು. ಇವಾಗ ಅಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದರೂ ಕೂಡ ಜಗತ್ತು ಕಲ್ಮಶ, ಮೋಸ, ಎಲ್ಲೆಲ್ಲೂ ಕೊಳಕು, ಎಲ್ಲೆಲ್ಲೂ ಮಾಲಿನ್ಯ, ಎಲ್ಲೆಲ್ಲೂ ದುಷ್ಟಶಕ್ತಿಗಳು, ದುಷ್ಟ ಜನರು, ದುಷ್ಟ ಚಟಗಳೇ ಸಿಕ್ಕಾಕೊಂಡ್ಬಿಟ್ಟಿವಿ. ಇಂಥದ್ರಿಂದ ಹೊರಗೆ ಬಂದು ಇರೋಷ್ಟು ಚೆನ್ನಾಗಿ ಬಾಳಿ ಬದುಕಿ ನಾವು ಪ್ರಾಣ ಬಿಡಬೇಕು ಅಂತಂದರೆ ಆ ದಶಮಹಾಕಾಳಿಯರಲ್ಲಿ 2ನೇ ಕಾಳಿಯಾದಂಥ ತಾರಾದೇವಿ ಅನುಗ್ರಹ ಭಾಳ ಇಂಪಾರ್ಟೆಂಟ್. ಆಸ್ತಿ ಇಲ್ಲ, ಸೈಟ್ ಇಲ್ಲ, ಮನೆ ಇಲ್ಲ, ದುಡ್ಡಿಲ್ಲ, ಖರ್ಚು ಏನೂ ಇಲ್ಲ ಅಂದ್ರೂ ಮಾತಲ್ಲಿ ವಾಕ್ಸಿದ್ಧಿರಬೇಕು. ಆ ವಾಕ್ಸಿದ್ಧಿ, ವಾಕ್ಶುದ್ಧಿ ಎರಡೂ ಇತ್ತು ಅಂದರೆ ನಮ್ಮ ಗುರುಗಳು ಹೇಳ್ತಾಯಿದ್ರು,
ನಾಲಿಗೆ ಚೆನ್ನಾಗಿದೆ ನಾಡೇ ಗೆಲ್ಬೋದಂತೆ, ನಾಲಿಗೆ ಹೊಲಸಾದ್ರೆ ಇಡೀ ನಾಡೇ ಹೊಲಸು ಅಂತ ಹೇಳ್ತಾಯಿದ್ರು. ಅದರಿಂದ ದುಡ್ಡಿಂದ ನಾಡು ಹೊಲಸಾಗ್ತಾ ಇಲ್ಲ, ನಮ್ಮ ಮಾತಿನಿಂದ ನಾವು ಉಪಯೋಗಿಸೋ ಪದಗಳಿಂದ ಹೊಲಸಾಗ್ತಿದೆ ಜಗತ್ತು. ಅದರಿಂದ ಆ ಥರ ಜಗತ್ತನ್ನು ಪರಿವರ್ತನೆ ಮಾಡಬೇಕು ಅಂದರೆ ಬೀದಿಗೊಬ್ಬ ಮನೆಗೊಬ್ಬ ಮಾಂತ್ರಿಕನಿರಬೇಕು. ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ ಇದ್ದಾಗಲೇ ಇಂಥ ಕಲ್ಮಶವಾದ ಜಗತ್ತನ್ನು ಕ್ಲೀನ್ ಮಾಡೋದು. ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನ್ಯಾಯ ಇಲ್ಲ, ಕೋರ್ಟ್ಗೆ ಹೋದ್ರೂ ನ್ಯಾಯ ಇಲ್ಲ, ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಿಲ್ಲ ಅಂದರೆ ಅದು ಕೋರ್ಟು, ಇದು ಭಗವಂತನ ಕೋರ್ಟು. ಅದು ಕೋರ್ಟ್ ಆದರೆ ಇದು ನೇಚರ್ ಲಾ, ಅದು ಕೋರ್ಟ್ ಲಾ, ಇದು ನೇಚರ್ ಲಾಗೆ ಈ ದಶಮಹಾಕಾಳಿಯರೇ ನಮಗೆ ಜಡ್ಜಸ್. ಅಂಥವ್ರಿಗೆ ನಾವು ಶರಣಾಗಬೇಕು. ಯಾವುದೇ ವಿದ್ಯೆ ಆಗಲಿ ಗುರು ಇಲ್ಲದೆ ನಾವು ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೆಲವರಿಗೆ ಜಾತಕದಲ್ಲಿ ತುಂಬ ಚೆನ್ನಾಗಿ ಗುರು ಚೆನ್ನಾಗಿದ್ದಾಗ, ಉಚ್ಚನಾದಾಗ, ಒಳ್ಳೆಯ ಗ್ರಹ ಜೊತೆ ಗುರುಗಳಿದ್ದಾಗ ಒಳ್ಳೆಯ ಸಂಬಂಧ, ಸ್ನೇಹಿತರು, ಮದುವೆ, ಶುಭ ಕಾರ್ಯ, ಮಕ್ಕಳು, ಸಂತಾನ, ಉದ್ಯೋಗ, ಕಾರು, ಸೈಟು, ಮನೆ ಎಲ್ಲ ಪ್ರಾಪ್ತಿಯಾಗ್ತದೆ. ಯಾವಾಗ ಯಾವುದೋ ಒಂದು ಏಜ್ಗೆ ಗುರು ನೀಚನಾದಾಗ, ಗುರು ವಕ್ರನಾದಾಗ, ಗುರು ಅಸ್ತನಾದಾಗ, ಗುರು ಪಾಪಗ್ರಹಗಳ ಜೊತೆ ಸೇರಿದಾಗ ದುಷ್ಟ ಸವಾಸ ಆಗುತ್ತೆ. ಕುದುರೆ ರೈಸು, ಬೆಟ್ಟಿಂಗ್ಸ್ ಅಂತೆ, ಕುಡಿಯೋದು, ಸ್ಮೋಕು, ಡ್ರಗ್ಸ್ ತೊಗೊಳ್ಳೋದು, ವೈಶ್ಯವಾಟಿಕೆ, ವಿಪರೀತ ಸೆಕ್ಸು, ಬಾಂಬ್ ಬಿಡೋದು, ಕೋರ್ಟ್ಗೆ ಹೋಗೋದು, ಜೈಲ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಗುರು ಚೆನ್ನಾಗಿದ್ದಾಗ ಮದುವೆ ಆಯಿತು, ಗುರು ಚೆನ್ನಾಗಿದ್ದಾಗ ಜಾತಕದಲ್ಲಿ ಮಕ್ಕಳಾಯಿತು, ಗುರು ಚೆನ್ನಾಗಿದ್ದಾಗ ಜಾತಕದಲ್ಲಿ ಕಾರು, ಸೈಟು, ಮನೆ, ಬಸ್ಸು, ಲಾರಿ, ಹೊಲ, ಗದ್ದೆ, ಅಂಗಡಿ ಮನೆಗಳು ಬಾಡಿಗೆ ಬರೋದೆಲ್ಲ ಇತ್ತು. ಗುರು ಯಾವಾಗ ನೀಚನಾದ ಎಲ್ಲ ಒಂದೊಂದಾಗ ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ಶುಕ್ರ ಎಲ್ಲ ಕೊಟ್ಟಿದ್ದಾನೆ, ಕಾರು, ಸೈಟು, ಗಂಡ, ಹೆಂಡತಿ, ಮಕ್ಕಳು ಎಲ್ಲ. ಶುಕ್ರ ಭೋಗಕಾರಕ, ಎಲ್ಲ ಭೋಗಿಸು ನೀನು, ಸಂತೋಷಪೂರ್ಣತೆ ಎಲ್ಲ ಕೊಟ್ಟಿದ್ದಾನೆ. ಫ್ರೆಂಡ್ಸು, ಬಂಧು ಬಳಗ, ಹೆಂಡತಿ, ಗಂಡ, ಮಕ್ಕಳು ಎಲ್ಲ ಇದೆ. ಗುರುವಿನ ಆಶೀರ್ವಾದ ಇಲ್ಲ ಅಂದಾಗ ಎಲ್ಲ ಒಂದೊಂದಾಗಿ ಡೈವರ್ಸ್ ಹೋಯಿತು. ಹೆಂಡತಿ ಡೈವರ್ಸ್ ಕೊಟ್ಟಲು, ಇಲ್ಲ ಗಂಡ ಡೈವರ್ಸ್ ಕೊಟ್ಟ, ಮಕ್ಕಳೇ ನಮ್ಮ ಶತ್ರು ಆದರು, ಮಕ್ಕಳೇ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ರು, ಮಕ್ಕಳೇ ಹೊಡಿತಾರೆ, ಬೈತಾರೆ. ಸೈಟ್ ಕಳ್ಕೊಂಡೆ, ಕಾರ್ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ತೋಟ, ಹೊಲ, ಗದ್ದೆ ಎಲ್ಲ ಮಾರ್ಕೊಂಡೆ, ಸಾಲಬಾಧೆ, ರೋಗಬಾಧೆ, ಮಾಟ ಮಂತ್ರ ತಂತ್ರಗಳು ಶುರುವಾಯಿತು. ಗುರು ನೀಚನಾದ, ಗುರು ಜಾತಕದಲ್ಲಿ ನೀಚನಾದಾಗ ದುಷ್ಟರು ಜಾಸ್ತಿ ಆದರು, ಭೂತ ಪ್ರೇತ ಬಾಧೆಗಳು ಜಾಸ್ತಿ ಆಯಿತು. ಇವೆಲ್ಲ ಆದಾಗ ನಾವೇನು ಮಾಡಬೇಕು? ಏನು ಮಾಡ್ಕೊಳಕ್ಕಾಗಲ್ಲ. ಆಗ ಹೇಳ್ತಾರೆ ಗುರು ಶಾಂತಿ ಮಾಡಿ, ಒಂದು 50-60 ಸಾವಿರ ಕೊಡಿ, ಗುರು ಶಾಂತಿ ಮಾಡಿ ಹೋಮ ಮಾಡ್ತೀವಿ ನಾವು ಅಂತಾರೆ. ಆದ್ದರಿಂದ ಮುಂದೆ 2026ಕ್ಕೆ ಪರಾಭವ ಸಂವತ್ಸರ, ಅದು ಗುರುವಿನ ವರ್ಷ. ಪರಾಭವ ಅಂದರೆ ಸೋಲೋದು, ಪರಾಭವ ಅಂದರೆ ಕಳ್ಕೊಳ್ಳೋದು. ಯಾರ್ಯಾರಿಗೆ ಮುಂದಿನ ವರ್ಷ ಗುರು ನೀಚನಾಗ್ತಾನೋ ಗೊತ್ತಿಲ್ಲ, ಅಸ್ತನಾಗ್ತಾನೋ ಗೊತ್ತಿಲ್ಲ, ಗುರು ಯಾವಾಗ ವಕ್ರನಾಗ್ತಾನೋ ಗೊತ್ತಿಲ್ಲ, ಗುರು ಯಾವ ಪಾಪಗ್ರಚ ಸೇರ್ಕೊತಾನೋ ಅವರ ಜಾತಕದಲ್ಲಿ ಪೂರ್ವಜನ್ಮ ಕರ್ಮದ ಪರವಾಗಿ ಅವಾಗೆಲ್ಲರೂ ಕಳ್ಕೊಂಡ್ಬಿಡ್ತಾರೆ. ಹೀಗಾಗಿ ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೋದ್ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಬದಲು ಕಳ್ತನ ಆಗೋಕ್ಕೆ ಮುಂಚೆ ಕಿಟಕಿ ಬಾಗಿಲ ಎಲ್ಲ ಹಾಕಿ ಮಲ್ಕೊಳ್ಳೋದು ಒಳ್ಳೆಯದು. ಹಾಗೆ ಇವಾಗ ಯಾರಿಗೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಆತ್ಮಹತ್ಯೆ ಮಾಡ್ಕೋತಾರೆ, ಆಕ್ಸಿಡೆಂಟ್ ಆಗ್ಬೋದು, ದುಷ್ಟಶಕ್ತಿ ಬಾಧೆ ನೇಣಾಕೋಬೋದು, ಮತ್ತು ಸವಾಸ ದೋಷ ದುಡ್ಡು ಕಳ್ಕೊಬೋದು, ಆಸ್ತಿ ಹೋಗ್ಬೋದು, ದುಡ್ಡೆಲ್ಲ ಬರಬೇಕಾದ ದುಡ್ಡು ನಿಂತೋಗುತ್ತೆ, ಕೊಡಲ್ಲ. ಈ ಥರದ್ದೆಲ್ಲ ಬರೋದಕ್ಕೆ ಕಾರಣ ಗುರು ನೀಚನಾದಾಗ. 9 ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ, ರಾಹುಕೇತುಗಿಂತಲೂ ಸ್ಟ್ರಾಂಗ್ ಇರೋದು ಗುರುವಿನ ಅನುಗ್ರಹ ಬೇಕು. ದೇವಾನುದೇವತೆಗಳು ಗುರುಗಳನ್ನ ಪೂಜೆ ಮಾಡ್ತಾರೆ. ಅಂಥ ದೇವಾನುದೇವತೆಗಳು ಪೂಜೆ ಮಾಡ್ತಾ ಗುರು ಯಾರು? ದತ್ತಾತ್ರೇಯರು. ಆ ದತ್ತಾತ್ರೇಯರು ಡಿಸೆಂಬರ್ 4ನೇ ತಾರೀಕು ಈ ವರ್ಷ ಗುರುವಾರ ಹುಣ್ಣಿಮೆ ದಿನವೇ ಅವ್ರದ್ದು ಬರ್ತಡೇ. ಅವತ್ತು ಜನನ ಕಾಲ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಒಂದೇ ಶರೀರದಲ್ಲಿ ಬಂದಂಥ ವ್ಯಕ್ತಿ ದತ್ತಾತ್ರೇಯರು. ಅವರು ಇವತ್ತು ಜೀವಂತವಾಗಿದ್ದಾರೆ, ದೇಹ ಬಿಟ್ಟಿಲ್ಲ. ಅಂಥ ಜಗತ್ ಗುರುಗಳು, ಆದಿಗುರು, ಪರಮಗುರು ಅಂಥ ದತ್ತಾತ್ರೇಯ ಹುಟ್ಟಿದ ಹಬ್ಬ ದಿವಸ ನಾವು ತುಮಕೂರಿನಲ್ಲಿ ದತ್ತಾತ್ರೇಯ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ. ಅವತ್ತು ಯಾರಿಗೆ ಗುರುಬಲ ನೆಕ್ಸ್ಟ್ ಇಯರು ಕಮ್ಮಿ ಆಗುತ್ತೋ ಅಥವಾ ಈಗಾಗಲೇ ಎಲ್ಲದರಲ್ಲಿ ನಲುತ್ತಿದ್ದಾರೋ, ಅದರಲ್ಲೂ 7.5 ಶನಿ, ಮೀನರಾಶಿ ಇವಾಗ ಶನಿ ಅಲ್ಲಿದ್ದಾರೆ, ಕುಂಭರಾಶಿ ಮುಗಿಯೋ ಅಂತ್ಯ ಶನಿ ಇದ್ದಾರೆ, ಮೇಷರಾಶಿಗೆ ಶನಿ 7.5 ಶನಿ ಪ್ರಾರಂಭ. ಯಾಕೆಂದರೆ ಗುರು, ಮೀನರಾಶಿ ಗುರು ಅಲ್ಲಿ ಇವಾಗ ಶನಿ ಇದ್ದಾರೆ, 7 ವರ್ಷ ಶನಿ. ಅದರಿಂದ ಈ ಮುಂದೆ ವರ್ಷಕ್ಕೆ ಏನೇನಾಗುತ್ತೋ ಯಾರ್ಯಾರು ಗೊತ್ತಿಲ್ಲ, ಸಾವು ನೋವುಗಳೆಲ್ಲ ಆಗ್ಬೋದು. ಈ ಎಲ್ಲ ಮುಂಜಾಗ್ರತೆ ಕ್ರಮವಾಗಿ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯ ಜಯಂತಿ ದಿವಸ ತುಮಕೂರಲ್ಲಿ ನಾವು ದತ್ತ ಜಯಂತಿ ದಿವಸ ನೋಡಿ ಈ ರೀತಿ ಮರದ ಪಾದಕೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಯಾರಿಗೆ 1008 ದಂಪತಿಗಳು ಕುತ್ಕೊಂಡು ಪೂಜೆ ಮಾಡಬಹುದು, 108 ಹುಡುಗರು, ಗಂಡು ಹುಡುಗರು ಮದುವೆ ಆಗಿಲ್ಲ, 108 ಹೆಣ್ಮಕ್ಳು ಮದುವೆ ಆಗಿಲ್ಲದವರು ಅವ್ರು ಕೂತು ಪೂಜೆ ಮಾಡಬೇಕು. ನೀವೇ ಸ್ವತಃ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಮುದ್ರಾ ಮಂತ್ರ ತಂತ್ರದಿಂದ 64 ರೀತಿ ವೆರೈಟಿ ಪೂಜೆ ಮಾಡಬೇಕು ಇದಕ್ಕೆ. ಆಮೇಲೆ ಕಲಾಶಕ್ತಿ ಹೋಮ ಮಾಡ್ತೀವಿ, ಕಳೆ ತುಂಬಬೇಕು, ಕಲಾಶಕ್ತಿ ತುಂಬಬೇಕು.
ದುರ್ಮರಣಗಳಾಗಬಾರ್ದು ಅಂತ ಮೃತ್ಯುಂಜಯ ಮಂತ್ರ ಶಕ್ತಿ, ಮಾಟ ಮಂತ್ರ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ದುಷ್ಟಶಕ್ತಿ ಕಾಳಸರ್ಪ ದೋಷಕ್ಕೆ ಲಕ್ಷ್ಮೀ ನರಸಿಂಹರ ಒಂದು ಶಕ್ತಿ, ಶತ್ರುಬಾಧೆಗೆ ಸುದರ್ಶನ ಮತ್ತು ಗುರುಬಲಕ್ಕೆ ದತ್ತಾತ್ರೇಯ ಹೋಮ ಮಾಡಿ ಅವತ್ತು ಈ ಪಾದಕೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಮನೇಲಿಟ್ಟು ಪೂಜೆ ಮಾಡಬೇಕು ಪ್ರತಿನಿತ್ಯ. ಇದನ್ನು ಹೆಂಗೆ ಮಾಡಬೇಕು ಅಂದರೆ ದಿನ ಬೆಳಗ್ಗೆ ಎದ್ದು ಒಂದು ಹೂವು ಹಾಕಿ ಪೂಜೆ ಮಾಡಿಬಿಟ್ರೆ ಸಾಕು. ಇದನ್ನು ನಿಮ್ಮ ಕೈಲೇ ಪೂಜೆ ಮಾಡಿಸಿ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ನಾವು 32 ಅಧಿವಾಸಗಳಲ್ಲಿ ಇದನ್ನು ಮಾಡಿ ಅಧಿವಾಸವನ್ನು ನೆನೆಸಿ ನಿಮ್ಗೆ ಅವತ್ತು ಕೊಡ್ತಾ ಇದ್ದೀವಿ. ಇದನ್ನು 108 ಹುಡುಗ 108 ಹುಡುಗಿರು ಮದುವೆ ಆಗದವರು 1008 ದಂಪತಿಗಳು ಕೂತು ಪೂಜೆ ಮಾಡುವಂಥದ್ದು. ಇದನ್ನು ಹೆಂಗೆ ಪೂಜೆ ಮಾಡಬೇಕಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಫೋಟೋ ತಗೊಳ್ಳಿ, ಲಾಗಿನ್ ಆಗಿ ಅಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಳಿ. ಇದನ್ನು ಬುಕ್ ಮಾಡಿದ್ಮೇಲೆ ಈ ಪಾದಕೆಗಳಿಗೆ ನಿಮ್ಗೆ ನೋಟಿಸ್ ಬರ್ತದೆ ಯಾವ ರೀತಿ ಪೂಜೆ ಮಾಡೋ ವಿಚಾರದಲ್ಲಿ. ಇದ್ರಲ್ಲಿ ಕೊಡೋ ಒಂದು ಭಿಕ್ಷೆ, ಇದು ಕೊಡೋ ಗುರುದಕ್ಷಿಣೆಯನ್ನು ಪಾಂಡುರಂಗ ದೇವಸ್ಥಾನ ಕಟ್ತಾ ಇದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಇದನ್ನು ಈ ಒಂದು ಕಾಣಿಕೆಯನ್ನು, ಈ ಗುರುಪಾದಕೆಯನ್ನು, ಇದು ನಿಮ್ಮದು ಒಂದು ಸೇವೆ. ಯಾರಿಗಿಷ್ಟ ಇದೆಯೋ ಬೇಗ ಬುಕ್ ಮಾಡ್ಕೊಳ್ಳಿ. ಡಿಸೆಂಬರ್ 4 ತುಮಕೂರಿನಲ್ಲಿ ನಡೀತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಿ. ಇನ್ನೊಂದು, ನಾನು ಅಕ್ಟೋಬರ್ 1ನೇ ತಾರೀಕಿಂದ ಟಿ ವಿ ಕಾರ್ಯಕ್ರಮದಲ್ಲಿ ಬರ್ತಿಲ್ಲ, ಇನ್ಮೇಲೆ ಯೂಟ್ಯೂಬಲ್ಲಿ ಬರ್ತೀನಿ. ಕನ್ನಡ ಮಾಮೂಲಿ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅನ್ನೋ ಯೂಟ್ಯೂಬ್ ಚಾನಲು, ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ 3 ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ. ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ. ಇನ್ನೊಂದು ಚಾನಲ್ ಇಂಗ್ಲೀಷಲ್ಲಿ ಬೇರೆ ಓಪನ್ ಮಾಡ್ತಾ ಇದ್ದೀವಿ. ಅದು ಕೂಡ ಮುದ್ರಾ ಮಂತ್ರ ತಂತ್ರ ಯಂತ್ರ ಅಂತೇಳಿ ಇಂಗ್ಲೀಷ್ ಚಾನಲು. ಅಲ್ಲೂ ಕೂಡ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅಕ್ಟೋಬರ್ 1ನೇ ತಾರೀಕಿಂದ. ಇದು ಇನ್ನೊಂದು ವಿಶೇಷ ಅಂತಂದರೆ, ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ ಆ ಸ್ಕೀಮಲ್ಲಿ ತೋರಿಸ್ತಾ ನೋಡಿ, www.lakshmishiva.in ಅಂತ ಲಾಗಿನ್ ಆಗಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ತೊಗೊಳ್ಳಿ, ಇಲ್ಲದ್ರೆ ಬೇಡ. ಬಾಕಿ ಇದೆಲ್ಲ ಟಿ ವಿಲೇ ಹೇಳ್ತಾ ಇರ್ತೀನಿ. ನನ್ನ ಕಾರ್ಯಕ್ರಮವನ್ನು ಇನ್ಮೇಲೆ ನೀವು ಯೂಟ್ಯೂಬ್ ಚಾನಲನ್ನು ನೋಡ್ಬೋದು ಪ್ರತಿನಿತ್ಯ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ನವರಾತ್ರಿ ಸಮಯದಲ್ಲಿ ಈ ಒಂದು ತಾರಾದೇವಿ ಕಾರ್ಯಕ್ರಮನ ಇವತ್ತು ರಾತ್ರಿ ಎಲ್ಲರೂ ಪೂಜೆ ಮಾಡಿ, ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಶಮಹಾವಿದ್ಯೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.